ನಮಸ್ಕಾರ. ಕ್ರಿಸ್ಮಸ್ ಹತ್ರ ಬರ್ತಿದೆ. ಈ ಸಮಯದಲ್ಲಿ ಒಂದು ತುಂಬ ಮೂಲಭೂತವಾದ ಪ್ರಶ್ನೆ ಎದುರಾಗುತ್ತೆ. ಹ್ಮ್ ಎಲ್ಲವನ್ನೂ ಸೃಷ್ಟಿಸಿದ, ಎಲ್ಲೆಲ್ಲೂ ಇರುವ ಆ ಸರ್ವಶಕ್ತ ದೇವರು ಯಾಕ್? ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿ ಅದು ಒಂದು ಮಗುವಾಗಿ ಹುಟ್ಟಬೇಕು. ಇದು ನಮ್ಮ ತರ್ಕಕ್ಕೆ, ಲಾಜಿಕ್ಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಖಂಡಿತ. ಅಂದ್ರೆ ತರ್ಕದ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ದೊಡ್ಡ ಗೊಂದಲ. ಇದನ್ನ ಬರೀ ಬುದ್ಧಿವಂತಿಕೆಯಿಂದ, ಬರೀ ತಲೆಯಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಂಬಿಕೆ ಅನ್ನೋದು ಬೇಕಾಗತ್ತೆ. ಹೌದು. ಸರಿಯಾಗಿ ಹೇಳಿದ್ರಿ. ಇದೇ ಗೊಂದಲಕ್ಕೆ ಉತ್ತರ ಹುಡುಕೋಕೆ ನಮ್ಮತ್ರ ಒಂದು ಅದ್ಭುತವಾದ ಕಥೆ ಇದೆ. ಲೂಯಿಸ್ ಕ್ಯಾಸಲ್ಸ್ ಅಂತ ಒಬ್ಬ ಪತ್ರಕರ್ತರು ಬರೆದಿದ್ದು ಕ್ರಿಸ್ಮಸ್ ಸಾಮ್ಯ ಅಂತ. ದ ಬರ್ಡ್ ಪ್ಯಾರಬಲ್. ಅದ್ಭುತವಾದ ಕಥೆ ಅದು. ಇವತ್ತು ನಾವು ಈ ಕಥೆಯನ್ನ ಅಷ್ಟೇ ಅಲ್ಲ, ಅದ್ರ ಹಿಂದಿರೋ ಆಳವಾದ ವಿಚಾರಗಳನ್ನ ಒಡೆದು ನೋಡೋಣ. ಕ್ರೈಸ್ತ ಧರ್ಮದ ದೇವರು ಮನುಷ್ಯನಾದ ಅನ್ನೋ ಪರಿಕಲ್ಪನೆಯ ಹಿಂದಿನ ಭಾವನಾತ್ಮಕ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನಿಸೋಣ. ಹೌದು, ಈ ಕಥೆ ಒಂದು ಕೀಲಿಯ ಹಾಗೆ. ಅಂದ್ರೆ ತರ್ಕದಿಂದ ತೆರೆಯೋಕ್ಕಾಗ್ದ ಬಾಗಿಲನ್ನ ಭಾವನೆಯಿಂದ, ಅನುಭವದಿಂದ ತೆರೆಯುತ್ತೆ. ಇದು ಅಪನಂಬಿಕೆ ಇರುವ ಒಬ್ಬ ವ್ಯಕ್ತಿ ಹೇಗೆ ನಂಬಿಕೆಯ ಅಂಚಿಗೆ ಬಂದು ನಿಲ್ತಾನೆ ಅನ್ನೋವ್ರ ಬಗ್ಗೆ ಇದೆ. ಹಾಗಿದ್ರೆ ನೇರವಾಗಿ ಕಥೆಯೊಳಗೆ ಇಳಿದುಬಿಡೋಣ. ಖಂಡಿತ. ಈ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಕೆಟ್ಟವನೇನಲ್ಲ. ಆಕ್ಚುಲಿ ಆತ ತುಂಬ ಒಳ್ಳೆ ಮನುಷ್ಯ. ತನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತಾನೆ, ಸಮಾಜದಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದಾನೆ. ಆದ್ರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಆತನಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ಕ್ರಿಸ್ಮಸ್ನ ಮೂಲ ನಂಬಿಕೆ. ಹೌದು, ದೇವರು ಮನುಷ್ಯನಾಗಿ ಹುಟ್ಟಿದ ಅನ್ನೋ ಕಲ್ಪನೆ ಅವನಿಗೆ ಸರಿ ಅನ್ಸೋದೇ ಇಲ್ಲ. ಅದು ಅವಿವೇಕ ಅಂತ ಅವನಿಗೆ ಅನ್ಸುತ್ತೆ. ಹಾಗಂತ ನಂಬಿಕೆ ಇಲ್ದಿದ್ರೂ ಬೇರೆಯವ್ರಿಗೋಸ್ಕರ ಚರ್ಚೆಗೋಗಿ ಸುಮ್ನೆ ನಟಿಸೋಕೆ ಆತನಿಂದ ಆಗಲ್ಲ. ಆ ಪ್ರಾಮಾಣಿಕತೆ ಅವನಲ್ಲಿರುತ್ತೆ. ಅದು ಗಮನಿಸ್ಬೇಕಾದ ಅಂಶ. ಆತ ನಾಸ್ತಿಕ ಅನ್ನೋಕ್ಕಿಂತ ತನ್ನ ಬುದ್ಧಿಗೆ ಸರಿ ಅನ್ನಿಸೋದನ್ನ ಒಪ್ಕೊಳ್ಳೋಕೆ ತಯಾರಿಲ್ಲದ ಒಬ್ಬ ಪ್ರಾಮಾಣಿಕ ಸಂಶಯವಾದಿ. ನಿಜ. ಹಾಗಾಗಿ ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನ ಸಂಜೆ ಅವನ ಹೆಂಡತಿ ಮಕ್ಕಳು ಚರ್ಚ್ಗೆ ಹೊರಟಾಗ ಆತ ಮನೆಯಲ್ಲೇ ಉಳಿದುಕೊಳ್ತಾನೆ. ನಾನು ಬರಲ್ಲ ಅಂತ. ಹೌದು, ನಾನು ಬಂದ್ರೆ ಅದು ನಾಟಕ ಆಗತ್ತೆ, ನೀವು ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸ್ಕೊಳ್ತಾನೆ. ಅವರು ಹೋದ್ಮೇಲೆ ಆತ ಬೆಂಕಿಯ ಪಕ್ಕ ಆರಾಮವಾಗಿ ಕೂತ್ಕೊಳ್ತಾನೆ. ಹೊರಗೆ ಚಳಿ, ಹಿಮ ಬೀಳೋಕ್ ಶುರುವಾಗತ್ತೆ. ಆಗ ಇದ್ದಕ್ಕಿದ್ದಂತೆ ಕಿಟಕಿಗೆ ಏನೋ ಬಡದ ಹಾಗೆ ಸದ್ದಾಗತ್ತೆ. ಡಬ್. ಮತ್ತೆ ಅದೇ ಸದ್ದು. ಡಬ್. ಇಲ್ಲಿಂದ ಕಥೆ ನಿಜವಾದ ತಿರುವು ಪಡ್ಕೊಳ್ಳೋದು. ಆರಾಮಾಗಿ ತನ್ನದೇ ತರ್ಕದ ಜಗತ್ತಿನಲ್ಲಿ ಸುರಕ್ಷಿತವಾಗಿದ್ದ ವ್ಯಕ್ತಿಯ ಪ್ರಪಂಚಕ್ಕೆ ಹೊರಗಿನಿಂದ ಒಂದು ಸಮಸ್ಯೆ ಬಂದು ಅಪ್ಪಳಿಸುತ್ತೆ. ಹೌದು. ಆತ ಹೊರಗೆ ಹೋಗಿ ನೋಡ್ತಾನೆ. ಅಲ್ಲಿ ಚಳಿಗಾಲದ ಬಿರುಗಾಳಿಗೆ ಸಿಕ್ಕಿ ದಾರಿ ತಪ್ಪಿದ ಒಂದು ಹಿಂಡು ಹಕ್ಕಿಗಳು ನಡುಗುತ್ತಾ ನಿಂತಿರ್ತವೆ. ಅಯ್ಯೋ ಪಾಪ. ಅವುಗಳಿಗೆ ಎಲ್ಲಿಗೂ ಹೋಗ್ಬೇಕು ಅಂತ ತಿಳಿಯದೆ ಮನೆಯೊಳಗಿನ ಬೆಳಕು ನೋಡಿ ಒಳಗೆ ಬರೋಕೆ ಪ್ರಯತ್ನಿಸಿ ಕಿಟಕಿಗೆ ಬಡಿಯುತ್ತಿರ್ತವೆ. ಆ ದೃಶ್ಯ ನೋಡಿ ಅವನಿಗೆ ಮರುಕವಾಗುತ್ತೆ. ಆತನೊಳಗಿನ ಕರುಣೆ ಜಾಗೃತವಾಗುತ್ತೆ. ಅವನ ತರ್ಕಕ್ಕಿಂತ ಅವನ ಹೃದಯ ಮೊದಲು ಪ್ರತಿಕ್ರಿಯಿಸುತ್ತೆ. ನಿಜ. ಅಯ್ಯೋ, ಇವು ಇಲ್ಲೇ ಚಳಿಯಲ್ಲಿಯೇ ಹೆಪ್ಪುಗಟ್ಟಿ ಸತ್ತೋಗ್ತವೆ, ಇವುಗಳನ್ನು ಉಳಿಸಲೇಬೇಕು ಅಂತ ತೀರ್ಮಾನಿಸ್ತಾನೆ. ಸರಿ. ತಕ್ಷಣ ಅವನಿಗೆ ತನ್ನ ಕೊಟ್ಟಿಗೆ ನೆನಪಾಗುತ್ತೆ. ಅದು ದೊಡ್ಡದಾಗಿದೆ, ಬೆಚ್ಚಗಿದೆ, ಅಲ್ಲಿ ಹುಲ್ಲು ಕೂಡ ಇದೆ. ಹಕ್ಕಿಗಳಿಗೆ ಸುರಕ್ಷಿತವಾದ ಜಾಗ ಅದು. ಹೌದು. ಹಾಗಂತ ದಟ್ಟ ಹಿಮದಲ್ಲಿ ನಡ್ಕೊಂಡು ಹೋಗಿ ಕೊಟ್ಟಿಗೆ ದೊಡ್ಡ ಬಾಗಿಲನ್ನ ತೆರೆದು ದೀಪ ಹಚ್ತಾನೆ. ಬನ್ನಿ, ಒಳಗ್ ಬನ್ನಿ ಅಂತ ಕಾಯ್ತಾನೆ. ಆದ್ರೆ ಒಂದೇ ಒಂದು ಹಕ್ಕಿಯೂ ಒಳಗ್ ಹೋಗೋದಿಲ್ಲ. ಇದು ಅವನ ಮೊದಲ ಪ್ರಯತ್ನ. ಉದ್ದೇಶ ಒಳ್ಳೆಯದೇ, ಆದರೆ ಫಲಿತಾಂಶ ಶೂನ್ಯ. ಯಾಕೆ ಅಂದ್ರೆ ಹಕ್ಕಿಗಳಿಗೆ ಅವನ ಉದ್ದೇಶ ಅರ್ಥ ಆಗ್ತಿಲ್ಲ. ಹೌದು, ಅವನಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಆಗ ಅವನಿಗೊಂದು ಐಡಿಯಾ ಬರುತ್ತೆ. ಆಹಾರ ತೋರಿಸ್ರೆ ಬರಬಹುದು ಅಂತ ಓಡಿ ಹೋಗಿ ಮನೆಯಿಂದ ಬ್ರೆಡ್ ತುಂಡುಗಳನ್ನ ತರ್ತಾನೆ. ಆಮಿಷ. ಹೌದು. ಕೊಟ್ಟಿಗೆಗೋಗೋ ದಾರಿಯಲ್ಲಿ ಒಂದೊಂದಾಗಿ ಉದುರಿಸ್ತಾನೆ. ಒಂದ್ ರೀತಿ ಬ್ರೆಡ್ ತುಂಡುಗಳ ಟ್ರಯಲ್ ಹಾಕ್ತಾನೆ. ಆದ್ರೆ ಆ ಹಕ್ಕಿಗಳು ಭಯದಿಂದ ಎಷ್ಟು ಕಂಗೆಟ್ಟಿದ್ವು ಅಂದ್ರೆ ಅವು ಅದನ್ನ ಗಮನಿಸೋದೇ ಇಲ್ಲ. ಅಂದ್ರೆ ಆಮಿಷ ಕೂಡ ಕೆಲ್ಸ ಮಾಡ್ಲಿಲ್ಲ. ಅವನ ಎರಡನೇ ಪ್ರಯತ್ನವೂ ವಿಫಲ. ಇಲ್ಲಿ ಮನುಷ್ಯನ ಮತ್ತು ಹಕ್ಕಿಗಳ ನಡುವೆ ಎಷ್ಟು ದೊಡ್ಡ ಅಂತರ ಇದೆ ಅನ್ನೋದು ಸ್ಪಷ್ಟವಾಗತ್ತೆ. ನನಗೆ ಆತನ ಹತಾಶೆ ಊಹಿಸ್ಕೊಳಕ್ಕಾಗ್ತಿದೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಆತ ಅವುಗಳನ್ನ ಕೊಟ್ಟಿಗೆ ಕಡೆ ಓಡಿಸೋಕ್ ಪ್ರಯತ್ನಿಸ್ತಾನೆ. ಕೈ ಬೀಸುತ್ತಾ, ಶಬ್ದ ಮಾಡ್ತಾ ಅವುಗಳ ಹಿಂದೆ ಹೋಗ್ತಾನೆ. ಇದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಆ ದೈತ್ಯಾಕಾರದ ಜೀವಿ ತಮ್ಮ ಮೇಲೆ ದಾಳಿ ಮಾಡೋಕ್ ಬರ್ತಿದೆ ಅನ್ಕೊಂಡು ಹಕ್ಕಿಗಳು ಇನ್ನಷ್ಟು ಹೆದರಿ ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ದಿಕ್ಕುಗಳಿಗೂ ಹಾರಿ ಹೋಗ್ತವೆ. ಸಂಪೂರ್ಣವಾಗಿ ಕಮ್ಯುನಿಕೇಷನ್ ಬ್ರೇಕ್ಡೌನ್. ಆ ವ್ಯಕ್ತಿಯ ಉದ್ದೇಶ ಪ್ರೀತಿಯದ್ದು, ರಕ್ಷಣೆಯದ್ದು. ಆದ್ರೆ ಹಕ್ಕಿಗಳ ದೃಷ್ಟಿಕೋನದಿಂದ ನೋಡಿದ್ರೆ
ಅವನೊಂದು ಭಯಾನಕ ಜೀವಿ. ಕರೆಕ್ಟ್. ಅವನ ಉದ್ದೇಶ ಅವುಗಳಿಗೆ ಅರ್ಥವಾಗ್ತಿಲ್ಲ, ಅವನ ಭಾಷೆ ಅವುಗಳಿಗೆ ತಿಳಿಯುತ್ತಿಲ್ಲ, ಅವನ ಪ್ರತಿಯೊಂದು ಚಲನವಲನವೂ ಅವುಗಳಿಗೆ ಅಪಾಯದ ಸಂಕೇತದಂತೆ ಕಾಣ್ತಿದೆ. ಇದು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧದ ಹಾಗೆ ಇದೆ ಅಂತ ನಮ್ಮ ಆಕರಗಳಲ್ಲಿ ವಿವರಿಸಲಾಗಿದೆ. ಇದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಹಳೆಯ ಒಡಂಬಡಿಕೆಯಲ್ಲಿ ದೇವ್ರು ಪ್ರವಾದಿಗಳ ಮೂಲಕ, ನಿಯಮಗಳ ಮೂಲಕ ಮನುಷ್ಯರೊಂದಿಗೆ ಮಾತಾಡೋಕೆ ಪ್ರಯತ್ನಿಸಿದ್ರು. ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ನನ್ನನ್ನ ನಂಬಿ ನಿಮಗ್ ಒಳ್ಳೇದಾಗುತ್ತೆ ಅನ್ನೋ ಸಂದೇಶವನ್ನ ಕಳಿಸಿದ್ರು. ಆದ್ರೆ ಮನುಷ್ಯರು ಈ ಹಕ್ಕಿಗಳ ಹಾಗೆ ಪದೇ ಪದೇ ದೇವ್ರನ್ನ ತಪ್ಪು ತಿಳ್ಕೊಂಡ್ರು. ಅವನ ಶಕ್ತಿಯನ್ನ ನೋಡಿ ಭಯಪಟ್ರು ಅಥವಾ ಅವನ ಮಾತನ್ನ ತಿರಸ್ಕರಿಸಿ ಬೇರೆ ದಾರಿ ಹಿಡಿದ್ರು. ಹೌದು. ಹೋಸಿಯ ಪ್ರವಾದಿ ಹೇಳಿದ ಹಾಗೆ ಇಸ್ರಾಯೇಲರು ದೇವರನ್ನ ಬಿಟ್ಟು ಬೇರೆ ದೈವಗಳ ಹಿಂದೆ ಹೋದ್ರು. ಸೊ ದೇವರ ಪ್ರೀತಿಯ ಸಂದೇಶ ಪೂರ್ತಿಯಾಗಿ ತಲುಪಲೇ ಇಲ್ಲ. ಆ ವ್ಯಕ್ತಿ ಮತ್ತು ಹಕ್ಕಿಗಳ ನಡುವೆ ಇದ್ದ ಅಂತರದಂತೆಯೇ ದೇವರು ಮತ್ತು ಮನುಷ್ಯರ ನಡುವೆ ಒಂದು ದೊಡ್ಡ ಕಂದಕವಿತ್ತು. ಹಾಗಾದ್ರೆ ಕಥೆಯಲ್ಲಿ ಆ ವ್ಯಕ್ತಿ ಮುಂದೆ ಏನ್ ಮಾಡ್ತಾನೆ? ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾಗಿವೆ. ಅಲ್ಲೇ ಕಥೆಯ ಅತಿ ಮುಖ್ಯವಾದ ಘಟ್ಟ ಬರೋದು. ತನ್ನೆಲ್ಲ ಪ್ರಯತ್ನಗಳು ಸೋತಾಗ ಆ ವ್ಯಕ್ತಿ ಹತಾಶೆಯಿಂದ ಹಿಮದಲ್ಲಿ ನಿಂತು ಯೋಚಿಸ್ತಾನೆ. ಆಗ ಅವನ ತಲೆಯಲ್ಲಿ ಒಂದು ಮಿಂಚು ಹೊಳೆಯುತ್ತೆ. ಒಂದು ಅದ್ಭುತವಾದ, ಸರಳವಾದ ಯೋಚನೆ. ಓಕೆ. ಅವನು ತನ್ನಷ್ಟಕ್ಕೆ ಹೀಗೆ ಅಂದುಕೊಳ್ತಾನೆ, ಛೆ, ನಾನು ಒಂದೇ ಒಂದು ನಿಮಿಷ ಒಂದು ಹಕ್ಕಿಯಾಗೂ ಸಾಧ್ಯವಿದ್ದಿದ್ರೆ ಸಾಕಿತ್ತು. ನಾನು ಒಂದು ಹಕ್ಕಿಯಾಗಿದ್ರೆ ಹೌದು, ನಾನು ಹಕ್ಕಿಯಾಗಿದ್ರೆ ಇವುಗಳಿಗೆ ನನ್ನನ್ನು ನೋಡಿ ಭಯವಾಗ್ತಿರ್ಲಿಲ್ಲ. ನಾನು ಅವುಗಳ ಭಾಷೆಯಲ್ಲೇ ಮಾತಾಡಿ, ಧೈರ್ಯ ಹೇಳಿ, ಆ ಬೆಚ್ಚಗಿನ ಕೊಟ್ಟಿಗೆಯೊಳಗೆ ಸುರಕ್ಷಿತವಾಗಿ ದಾರಿ ತೋರಿಸಿ ಕರ್ಕೊಂಡು ಹೋಗ್ಬೋದಿತ್ತು. ವಾವ್! ಆತ ಹೀಗೆ ಅಂದುಕೊಳ್ತಿದ್ದ ಹಾಗೆಯೇ ಕಥೆಯಲ್ಲಿ ಒಂದು ಸುಂದರವಾದ ಘಟನೆ ನಡೆಯುತ್ತೆ. ದೂರದ ಚರ್ಚ್ನಿಂದ ಘಂಟೆಯ ನಾದ ಕೇಳಿಬರಲು ಶುರುವಾಗುತ್ತೆ. ಕ್ರಿಸ್ಮಸ್ ಬಂದಿದೆ ಅಂತ ಸಾರುವ ಘಂಟೆಗಳ ಸದ್ದು. ಹೌದು. ಆ ನಾದವನ್ನು ಕೇಳ್ತಾ ಆ ವ್ಯಕ್ತಿ ನಿಧಾನವಾಗಿ ಹಿಮದ ಮೇಲೆ ಮೊಣಕಾಲು ರಿಕೂತ್ಕೊಳ್ತಾನೆ. ಆಗ ಅವನ ಬಾಯಿಂದ 2 ಮಾತುಗಳು ಹೊರಬರ್ತವೆ. ಈಗ ನನಗೆ ಅರ್ಥವಾಯಿತು. ಈಗ ನನಗೆ ತಿಳಿಯಿತು. ನೀನು ಯಾಕೆ ನಮ್ಮ ಹಾಗೆ ಆಗ್ಬೇಕಾಯ್ತು ಅಂತ. ಅದೇ ಜ್ಞಾನೋದಯದ ಕ್ಷಣ. ಅಲ್ಲಿವರೆಗೂ ಅವನ ತರ್ಕಕ್ಕೆ, ಬುದ್ಧಿಗೆ ಅರ್ಥವಾಗದ ಸತ್ಯ ಆ ಒಂದು ಅನುಭವದಿಂದ ಅವನ ಹೃದಯಕ್ಕೆ ನೇರವಾಗಿ ನಾಟುತ್ತೆ. ಹಕ್ಕಿಗಳನ್ನು ಉಳಿಸಲು ತಾನು ಹಕ್ಕಿಯಾಗಬೇಕು ಅಂತ ಅವನು ಬಯಸಿದ ಹಾಗೆ, ಪಾಪ ಮತ್ತು ಸಾವಿನ ಚಳಿಯಲ್ಲಿ ಸಿಲುಕಿದ್ದ ಮನುಷ್ಯರನ್ನ ರಕ್ಷಿಸಲು ದೇವರು ಮನುಷ್ಯನಾಗಬೇಕಾಯ್ತು ಅನ್ನೋ ಈ ಇವತ್ತರಣದ ರಹಸ್ಯ ಅವನಿಗೆ ಅರ್ಥವಾಗಬಿಡ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈ ಸಾಮ್ಯ ತುಂಬಾ ಸುಂದರವಾಗಿದೆ, ಭಾವನಾತ್ಮಕವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅದ್ಭುತವಾಗಿದೆ. ಆದ್ರೆ ನಮ್ಮ ಆಕರಗಳಲ್ಲಿ ಕೆಲವು ದೈವಶಾಸ್ತ್ರಜ್ಞರು ಇದಕ್ಕೊಂದು ಮಿತಿ ಇದೆ ಅಂತ ವಾದಿಸ್ತಾರೆ. ಹೌದು. ಅಂದ್ರೆ ಕಥೆಯಲ್ಲಿ ಬರುವ ವ್ಯಕ್ತಿ ಅಸಹಾಯಕನಾಗ್ತಾನೆ, ಅವನಿಗೆ ಹಕ್ಕಿಯಾಗೋಕ್ ಸಾಧ್ಯವಿಲ್ಲ, ಹಾಗಾಗಿ ಅದವನ ಕೊನೆಯ ಉಪಾಯ. ಆದ್ರೆ ದೇವರು ಸರ್ವಶಕ್ತ, ಆತನಿಗೆ ಮನುಷ್ಯನಾಗುವುದು ಒಂದೇ ದಾರಿಯಾಗಿತ್ತ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇದೇ ಈ ಸಾಮ್ಯವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯೋದು. ನೀವ್ ಹೇಳ್ದು ಸರಿ, ಕಥೆಯಲ್ಲಿ ಬರುವ ವ್ಯಕ್ತಿಗೆ ಬೇರೆ ಆಯ್ಕೆ ಇರ್ಲಿಲ್ಲ, ಅದು ಅವನ ಅಸಹಾಯಕತೆಯ ಮಾತು. ಹೌದು. ಆದರೆ ದೇವರ ವಿಷಯದಲ್ಲಿ ಇದು ಅಸಹಾಯಕತೆ ಅಲ್ಲ, ಬದಲಿಗೆ ಆಯ್ಕೆ. ದೇವರು ಸರ್ವಶಕ್ತನಾಗಿದ್ರಿಂದ ಆತ ಬೇರೆ ಯಾವುದೇ ರೀತಿಯಲ್ಲಿ ಮನುಕುಲವನ್ನ ರಕ್ಷಿಸಬಹುದಿತ್ತು. ಆದ್ರೆ ಆತ ಪ್ರೀತಿಯಿಂದ ಈ ಮಾರ್ಗವನ್ನ ಆರಿಸಿಕೊಂಡ. ಇದು ಕೊನೆಯ ಉಪಾಯ ಅಲ್ಲ, ಬದಲಿಗೆ ಅತ್ಯುತ್ತಮ ಉಪಾಯ. ಅಂದ್ರೆ ಇದು ಅನಿವಾರ್ಯತೆಗಿಂತ ಹೆಚ್ಚಾಗಿ ಒಂದು ಪ್ರೀತಿಯ ಕ್ರಿಯೆ ಅಂತ ಅರ್ಥವೇ? ನಿಖರವಾಗಿ. ಯೋಹಾನನ ಶುಭ ಸಂದೇಶದಲ್ಲಿ ವಾಕ್ಯವು ಶರೀರಧಾರಿಯಾಗಿ ನಮ್ಮ ಮಧ್ಯೆ ವಾಸಿಸಿತು ಅಂತ ಹೇಳಿದಾಗ ಅದರರ್ಥ ದೇವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ನಮ್ಮ ನೋವು, ನಲಿವು, ಕಷ್ಟ, ಸುಖಗಳಲ್ಲಿ ಭಾಗಿಯಾಗೋಕೆ ನಮ್ಮಂತೆಯೇ ಆದ. ಸರಿ. ಆತ ಕೇವಲ ಆಕಾಶದಲ್ಲಿರುವ ನ್ಯಾಯಾಧೀಶನಲ್ಲ, ಬದಲಿಗೆ ನಮ್ಮ ಜೊತೆಗಾರ. ಇದೇ ಇಮ್ಯಾನ್ಯುವೆಲ್, ಅಂದ್ರೆ ದೇವರು ನಮ್ಮೊಡನೆ ಅನ್ನೋ ಆಳವಾದ ವಿಚಾರ. ಇದು ಬೇರೆ ಪುರಾಣಗಳಲ್ಲಿ ಬರುವ ದೇವರು ಭೂಮಿಗೆ ಬರುವ ಕಲ್ಪನೆಗಿಂತ ಹೇಗೆ ಭಿನ್ನ? ಉದಾಹರಣೆಗೆ ಗ್ರೀಕ್ ಪುರಾಣಗಳಲ್ಲಿ ದೇವರುಗಳು ಮನುಷ್ಯರ ರೂಪದಲ್ಲಿ ಭೂಮಿಗೆ ಬರ್ತಾರೆ. ಆದರೆ ಅವರು ಹೆಚ್ಚಾಗಿ ಮನುಷ್ಯರನ್ನ ಪರೀಕ್ಷಿಸೋಕೆ, ಮೋಸಗೊಳಿಸೋಕೆ, ಹೌದು, ಅಥವಾ ತಮ್ಮ ಸ್ವಂತ ಉದ್ದೇಶಗಳಿಗಾಗಿ ಬರ್ತಾರೆ. ಅವರು ನಿಜವಾಗಿಯೂ ಮನುಷ್ಯರಾಗೋದಿಲ್ಲ, ಕೇವಲ ವೇಷ ಮರೆಸಿಕೊಂಡಿರ್ತಾರೆ. ತುಂಬಾ ಒಳ್ಳೆಯ ಹೋಲಿಕೆ. ಅದೇ ಇಲ್ಲಿರುವ ಮೂಲಭೂತ ವ್ಯತ್ಯಾಸ. ಗ್ರೀಕ್ ದೇವರುಗಳು ಭೇಟಿ ನೀಡುತ್ತಾರೆ, ಅವರು ನಟಿಸ್ತಾರೆ. ಆದರೆ ಕ್ರೈಸ್ತ ಧರ್ಮದ ಇನ್ಕಾರ್ನೇಷನ್ ಪರಿಕಲ್ಪನೆಯಲ್ಲಿ ದೇವರು ಮನುಷ್ಯನಾಗಿ ನಟಿಸಲಿಲ್ಲ, ಆತ ನಿಜವಾಗಿಯೂ ಮನುಷ್ಯನಾದ. ನಿಜವಾಗಿಯೂ ಹೌದು. ಒಂದು ಮಗುವಾಗಿ ಹುಟ್ಟಿ, ಬೆಳೆದು, ಹಸಿವು, ನೋವು, ಸಂತೋಷ, ದುಃಖ ಎಲ್ಲವನ್ನೂ ಅನುಭವಿಸಿ ಕೊನೆಗೆ ಸಾಯ್ತಾನೆ.
ಇದು ಕೇವಲ ಒಂದು ವೇಷವಲ್ಲ, ಇದೊಂದು ಸಂಪೂರ್ಣ ಸಮರ್ಪಣೆ. ಆತ ನಮ್ಮ ಮಟ್ಟಕ್ಕೆ ಇಳಿದು ಬಂದ, ನಮ್ಮ ಬದುಕನ್ನು ತಾನೂ ಬದುಕಿದ. ಹಾಗಾಗಿಯೇ ನಮ್ಮ ಆಕರಗಳಲ್ಲಿ ಇಬ್ರಿಯರಿಗೆ ಬರೆದ ಪತ್ರದ ಒಂದು ಉಲ್ಲೇಖವಿದೆ. ಹಿಂದಿನ ಕಾಲದಲ್ಲಿ ದೇವರು ಪ್ರವಾದಿಗಳ ಮುಖಾಂತರ ನಮ್ಮ ಪೂರ್ವಜರೊಡನೆ ಅನೇಕ ಸಲ ಮತ್ತು ಅನೇಕ ವಿಧಗಳಲ್ಲಿ ಮಾತನಾಡಿದರು. ಆದರೆ ಈ ಅಂತ್ಯಕಾಲದಲ್ಲಿ ಆತನು ಮಗರ ಮುಖಾಂತರ ನಮ್ಮೊಡನೆ ಮಾತನಾಡಿದ್ದಾರೆ. ಹೌದು, ಇದನ್ನ ಸಂವಹನದ ಅಂತಿಮ ಹಂತ ಅಂತ ಕರೀತಾರೆ. ಯಾಕೆ? ಯಾಕಂದ್ರೆ ಮಾತುಗಳಿಗಿಂತ ಕ್ರಿಯೆ ಹೆಚ್ಚು ಶಕ್ತಿಶಾಲಿ. ದೇವರು ಪ್ರವಾದಿಗಳ ಮೂಲಕ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದರು. ಆದರೆ ಯೇಸುವಿನ ಮೂಲಕ ದೇವರು ಮನುಷ್ಯನಾಗಿ ಬಂದು, ನೋಡು, ನಾನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ನಾನೇ ನೀನಾಗಿದ್ದೇನೆ ಎಂದು ತೋರ್ಸಿಕೊಟ್ರು. ಇದು ಕೇವಲ ಒಂದು ಸಂದೇಶವಲ್ಲ, ಸಂದೇಶವಾಹಕನೇ ಸಂದೇಶವಾದ ಘಟನೆ. ಅಂದ್ರೆ ಇದು ದೇವರು ಮತ್ತು ಮನುಷ್ಯರ ನಡುವೆ ಒಂದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿತು ಅಂತ ಹೇಳಬಹುದಾ? ಖಂಡಿತ. ಹಳೆಯ ಒಡಂಬಡಿಕೆಯಲ್ಲಿ ಸಂಬಂಧ ನಿಯಮಗಳ ಮೇಲೆ ಆಧಾರಿತವಾಗಿತ್ತು. ಅಲ್ಲಿ ಭಯದ ಅಂಶವೂ ಇತ್ತು. ಸಾಮ್ಯದಲ್ಲಿ ಹಕ್ಕಿಗಳು ಆ ವ್ಯಕ್ತಿಗೆ ಹೆದರಿದ ಹಾಗೆ. ಹೌದು. ಆದರೆ ಯೇಸುವಿನ ಜನನದ ಮೂಲಕ ದೇವರು ಮತ್ತು ಮನುಷ್ಯರ ನಡುವೆ ಭಯದ ಸಂಬಂಧದ ಬದಲು ಪ್ರೀತಿಯ ಒಂದು ಶಾಶ್ವತ ಸಂಬಂಧ ಸ್ಥಾಪನೆಯಾಯಿತು. ಇದು ದೇವರು ಮನುಕುಲಕ್ಕೆ ನೀಡಿದ ಒಂದು ಅಂತಿಮ ಆಮಂತ್ರಣ. ಹೌದು. ಬನ್ನಿ, ನನ್ನನ್ನು ನೋಡಿ ಹೆದರಬೇಡಿ, ನಾನು ನಿಮ್ಮಂತೆಯೇ ಒಬ್ಬ, ನಾನು ನಿಮ್ಮನ್ನು ಅರ್ಥಮಾಡಿಕೊಳ್ಳಬಲ್ಲೆ ಎಂದು ಹೇಳುವ ಆಹ್ವಾನವದು. ಒಟ್ಟಿನಲ್ಲಿ ಈ ಒಂದು ಸರಳವಾದ ಸಾಮ್ಯ ಒಂದು ಬಹಳ ಸಂಕೀರ್ಣವಾದ ದೈವಶಾಸ್ತ್ರದ ಪರಿಕಲ್ಪನೆಯನ್ನ ಎಲ್ಲರಿಗೂ ಅರ್ಥವಾಗುವ ವೈಯಕ್ತಿಕ ಅನುಭವವನ್ನಾಗಿ ಬದಲಾಯಿಸುತ್ತೆ. ನಿಜ. ಈ ದೃಷ್ಟಿಕೋನದಿಂದ ನೋಡಿದಾಗ ಕ್ರಿಸ್ಮಸ್ ಕೇವಲ ಒಂದು ಹಬ್ಬವಾಗಿ ಉಳಿಯೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅದು ಕೇವಲ ಉಡುಗೊರೆ, ಅಲಂಕಾರ, ಪಾಟಿಗಳ ಆಚೆಗೆ ಹೋಗುತ್ತೆ. ಹೌದು. ಬದಲಿಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು, ತನ್ನ ಪ್ರೀತಿಯನ್ನು ನಮಗೆ ತಿಳಿಸಲು ದೇವರು ನಮ್ಮ ಮಟ್ಟಕ್ಕೆ ಇಳಿದು ಬಂದ ಒಂದು ಮಹಾನ್ ಸಹಾನುಭೂತಿಯ ಕ್ರಿಯೆಯಾಗಿ, ದೈವಿಕ ಅನುಕಂಪದ ಪ್ರತೀಕವಾಗಿ ಕಾಣಿಸ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಆಕಾರದಲ್ಲಿ ಕೊನೆಯದಾಗಿ ಬರುವ ಒಂದು ಪ್ರಾರ್ಥನೆಯ ಮಾತುಗಳು ನನಗೆ ನೆನಪಾಗ್ತಿವೆ. ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳಲಾಗಿದೆ: ದೇವರು ನಿಮಗೆ ಜ್ಞಾನದ ಮತ್ತು ಪ್ರತ್ಯಕ್ಷತೆಯ ಆತ್ಮವನ್ನು ಅನುಗ್ರಹಿಸಲಿ. ಇದರಿಂದ ನಿಮ್ಮ ಮನಸ್ಸಿನ ಕಣ್ಣುಗಳು ಬೆಳಗಲಿ. ಮನಸ್ಸಿನ ಕಣ್ಣುಗಳು ಬೆಳಗಲಿ. ಎಂತ ಸುಂದರವಾದ ಮಾತು. ಹೌದು. ಕಥೆಯಲ್ಲಿ ಆ ವ್ಯಕ್ತಿಗೆ ಕೊನೆಗೆ ಆಗಿದ್ದು ಇದೆ. ಅವನ ತರ್ಕದ ಕಣ್ಣುಗಳಿಗೆ ಅರ್ಥವಾಗದ ಸತ್ಯ ಅವನ ಮನಸ್ಸಿನ ಕಣ್ಣುಗಳು ತೆರೆದಾಗ ಅವನ ಹೃದಯಕ್ಕೆ ಅರ್ಥವಾಯಿತು. ನಿಜ. ಇದು ಬಹುಶಃ ಈ ಇಡೀ ಚರ್ಚೆಯ ಸಾರಾಂಶ. ಇದು ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಸಹ ನೀಡುತ್ತೆ. ಹೇಳಿ, ಕೇಳೋಣ. ಈ ಕಥೆಯಲ್ಲಿ ಬರುವ ವ್ಯಕ್ತಿಯ ಹಾಗೆ ನಮ್ಮ ಜೀವನದಲ್ಲೂ ತರ್ಕತ್ತಿ ನಿಲುಕದ್ದು, ಬುದ್ಧಿಗೆ ಅರ್ಥವಾಗದ್ದು ಅಂತ ನಾವು ಭಾವಿಸುವ ಎಷ್ಟೋ ವಿಷಯಗಳಿರುತ್ತವೆ. ಸಂಬಂಧಗಳಿರ್ಬೋದು, ನಂಬಿಕೆಗಳಿರ್ಬೋದು, ಅಥವಾ ಜೀವನದ ಕೆಲವು ಘಟನೆಗಳಿರ್ಬೋದು. ಹೌದು, ಇದ್ದೇ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಕೇವಲ ಬೌದ್ಧಿಕ ಪ್ರಯತ್ನದ ಆಚೆಗೆ ನಮ್ಮ ಮನಸ್ಸಿನ ಕಣ್ಣುಗಳು ಬೆಳಗುವ ಅನುಭವಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ಳುವುದು ಹೇಗೆ? ಆ ರೀತಿಯ ಒಂದು ಜ್ಞಾನೋದಯಕ್ಕೆ, ತರ್ಕವನ್ನು ಮೀರಿ ಹೃದಯದಿಂದ ಅರ್ಥ ಮಾಡಿಕೊಳ್ಳುವ ಕ್ಷಣಕ್ಕೆ ನಮ್ಮ ಜೀವನದಲ್ಲಿ ಜಾಗ ಮಾಡಿಕೊಡುವುದು ಹೇಗೆ? ಈ ಬಗ್ಗೆ ಯೋಚಿಸಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.